ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಾರಿ ವೀಕ್ಷಕರೇ, ಇವತ್ತು ನನ್ನ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಆದರೂ ವಿಡಿಯೋ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ನೋಡಿ, ನಾನು ಸ್ಟಾರ್ಟಿಂಗ್ ಒಂದು ರಿಂಗ್ ಬೀಡ್ ತೊಗೊಂಡು 6 ದಾರ ತೊಗೊಂಡು ಈ ರೀತಿ ಒಂದು ನಾಟ್ ಹಾಕ್ಕೊಳ್ತಾಯಿದ್ದೀನಿ. ನಾಟ್ ಹಾಕ್ಕೊಳ್ಳೋದ್ರಿಂದ ಬಿಚ್ಚಲ್ಲ ಅಂತ ಅಷ್ಟೇ. ನಾಟ್ ಹಾಕ್ಕೊಂಡು ದಾರನ ಒಳಗಿಂದ ಮೇಲೆ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನಾವು ನಾಟ್ ಇದೆಯಲ್ಲ ಅದನ್ನು ಲೆಫ್ಟ್ ಸೈಡಿಗೆ ತಗೊಳ್ಳಿ, ಅದಂಗೆ ಸ್ಟಿಚಿಂಗಲ್ಲಿ ಸೇರಿಕೊಳ್ಳುತ್ತೆ. ಈಗ ನಾವಿಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಏನು ನಾನೀಗ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಲ್ಲ, 3 ಚೈನು ಮತ್ತು ಟ್ರಿಪಲ್ ಕ್ರೋಶೆ ಮಧ್ಯೆ ನೀಡಲ್ ಹಾಕಿ ದಾರನ ತೊಗೊಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಟ್ರಿಪಲ್ ಕ್ರೋಶೆ ಚೈನ್ ಉಳ್ಕೊಂಡಿದೆಯಲ್ಲ, ಮಿಕ್ಕಿರೋ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಒಟ್ಟು 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೀವು ಟ್ರಿಪಲ್ ಕ್ರೋಶೆ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಮಾಡ್ಕೊಳ್ಳಿ. 5 6 7 ಈ ರೀತಿ ಬರುತ್ತೆ. ನೀವು ಅದು ಟ್ರಿಪಲ್ ಕ್ರೋಶೆ ಲೆಂತು ಚಿಕ್ಕದಾಗಿ ಮಾಡಿದರೆ ಕಡಿಮೆ ಸಿಂಗಲ್ ಕ್ರೋಶೆ ಬರುತ್ತೆ. ಸ್ವಲ್ಪ ಲಾಂಗಾಗಿ ಮಾಡಿದರೆ ಲೆಂತಿಯಾಗಿ ಸ್ವಲ್ಪ ಜಾಸ್ತಿ ಸಿಂಗಲ್ ಕ್ರೋಶೆ ಬರುತ್ತೆ. ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಟ್ರಿಪಲ್ ಕ್ರೋಶೆನ ಕವರ್ ಮಾಡ್ಕೋಬೇಕು. ಈ ಡಿಸೈನು ಬಿಗಿನರ್ಸಿಗೆ ಕಷ್ಟ ಅನಿಸುತ್ತೆ. ಕ್ರೋಶ ವರ್ಕ್ ಚೆನ್ನಾಗಿ ಗೊತ್ತಿರೋರು 1 ಅಥವಾ 2 ಡಿಸೈನ್ ಟ್ರೈ ಮಾಡಿದರೆ ಆಮೇಲೆ ನೀಟಾಗಿ ಬರುತ್ತೆ. ನಾನಿದು ಸೆಕೆಂಡ್ ಡಿಸೈನು. ಫಸ್ಟು ಡಿಸೈನ್ ಆಲ್ರೆಡಿ ಟ್ರೈ ಮಾಡಿದ್ದೀನಿ, ನಿಮಗೆ ತೋರಿಸ್ಲಿಕ್ಕೋಸ್ಕರ ಟ್ರೈ ಮಾಡಿ ನಾನು ಇದನ್ನು ಸೆಕೆಂಡ್ ಡಿಸೈನು. ಈಗ 6 ಸಿಂಗಲ್ ಕ್ರೋಶ ಆದಮೇಲೆ ಆ ಬೀಡ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಒಂದು ಪೆಟಲ್ ಅಂದರೆ ಒಂದು ಫ್ಲವರ್ದು ಒಂದು ಲೀಫ್ ಥರ ಬರುತ್ತೆ. ಈಗ ಮತ್ತೆ 3 ಚೈನ್. ಒಂದು ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತಿದ್ದು, ಏನು ಮಾಡೋಕ್ಕಾಗಲ್ಲ, ಈ ಡಿಸೈನ್ ಇರೋದೇ ಆ ರೀತಿ. ನೀವೆಷ್ಟೇ ಬೇಗ ಮಾಡ್ತೀನಿ ಅಂದರೂ ಈ ರೀತಿ ಆಗುತ್ತೆ ನೋಡಿ. ತುಂಬ ಬೇಗ ಮಾಡ್ತೀನಿ ಅಂತ ಹೋದರೆ ಈ ರೀತಿ ಫಾಸ್ಟಾಗಿ ಓಡಿಸಿದ್ರೆ ಹಿಂಗಾಗುತ್ತೆ. ಹಂಗಾಗಿ ಇದು ಟೈಮ್ ತಗೊಳ್ಳುತ್ತೆ. ಹೀಗೆ ಮತ್ತೊಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು 3 ಚೈನ್ ಹಾಕ್ಕೊಂಡು. ಸೇಮ್ ನಾನು ಫಸ್ಟ್ ಪೆಟಲ್ ಏನು ತೋರಿಸಿದ್ದೀನೋ ಲೀಫ್ ಡಿಸೈನು, ಸೇಮ್ ಅದೇ ರೀತಿ 3 ಚೈನು, ಒಂದು ಟ್ರಿಪಲ್ ಕ್ರೋಶೆ. ನಂತರ ಮತ್ತೆ 3 ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ನಂತರ ಉಳಿದಿರೋಂತಹ ಟ್ರಿಪಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕವರ್ ಮಾಡ್ಕೋಬೇಕು. ಈಗ ನಾನು ಲೆಫ್ಟ್ ಸೈಡಿಗೆ ತಗೊಂಡಿದ್ನಲ್ಲ ಥ್ರೆಡ್ಡು, ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅದು ಡಿಸ್ಟರ್ಬ್ ಮಾಡುತ್ತೆ ವರ್ಕ್ ಮಾಡಲಿಕ್ಕೆ. ಈಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಟ್ರಿಪಲ್ ಕ್ರೋಶೆ ಕಂಬಕ್ಕೆ. 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ 6 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಅದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಹಿಂಗೆ ಮುಂದಕ್ಕೆ ಎಳ್ಕೊಂಡ್ರೆ ಅದು ಲೀಫು ಒಂದ್ರ ಪಕ್ಕ ಒಂದು ಬರುತ್ತೆ. ಸ್ವಲ್ಪ ದೂರ ಇರುತ್ತೆ ವರ್ಕ್ ಮಾಡಬೇಕಾದ್ರೆ, ಈ ರೀತಿ ಎಳ್ಕೊಂಡ್ರೆ ಪಕ್ಕಕ್ಕೆ ಬರುತ್ತೆ. ಈಗ ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಅದೇ ರೀತಿ 3 ಚೈನ್ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನೂ ಒಂದು 3 ಸರಿ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಉಳಿದಿರೋಂತಹ ಟ್ರಿಪಲ್ ಕ್ರೋಶೆನ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕವರ್ ಮಾಡ್ಕೋಬೇಕು. ಈಗ ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ಗೆ ಆ ಲೀಫ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ 3 ಆಯಿತು. ಈಗ 4ನೇದು 3 ಚೈನ್, ಒಂದು ಟ್ರಿಪಲ್ ಕ್ರೋಶೆ ಕಂಬ, ನಂತರ ಎಗೈನ್ 3 ಚೈನ್, ಆ ಟ್ರಿಪಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ,
ನಂತರ ಉಳಿದಂತಹ ಟ್ರಿಪಲ್ ಕ್ರೋಶೆ ಕಂಬಕ್ಕೆ 6 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಸ್ಟಿಗೆ ಇದನ್ನು ಈ ರೀತಿ ಎಳ್ಕೊಂಡು ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆ ಲೀಫ್ ಡಿಸೈನು ಒಂದು ಕಂಪ್ಲೀಟ್ ಆಗುತ್ತೆ. ಈ ರೀತಿ 4 ಲೀಫ್ನ ಮಾಡ್ಕೊಂಡಿದ್ದೀನಿ ನಾನು. ನಂತರ ಈಗ ಬೀಡ್ನ ಮೇಲ್ಭಾಗ ಉಳ್ಕೊಂಡಿದೆಯಲ್ಲ, ಅದಕ್ಕೆ ಕಂಪ್ಲೀಟ್ ಎಂಡ್ ಆಗೋವರೆಗೂ ಕವರ್ ಆಗೋವರೆಗೂ ಆ ಬೀಡ್ ಕಂಪ್ಲೀಟ್ ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ನೋಡಿ. ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಥ್ರೆಡ್ ಉಳ್ಕೊಳ್ಳುತ್ತಲ್ಲ, ಅದನ್ನು ಲಾಸ್ಟಿಗೆ ನಾವು ಫಿನಿಷ್ ಮಾಡ್ತೀವಲ್ಲ ಎಂಡ್, ಆವಾಗ ಅದನ್ನ ಕಂಪ್ಲೀಟಾಗಿ ಕಾಣದೇ ಇರೋ ರೀತಿ ಗಮ್ ಹಾಕಿ ಪೇಸ್ಟ್ ಮಾಡಬೇಕು. ಈಗ ನೋಡಿ ಈ ರೀತಿ 4 ಲೀಫ್ ಬಂದಿದೆ. ಫಸ್ಟ್ ಸ್ಟಾರ್ಟ್ ಎಲ್ಲಿ ಮಾಡಿದ್ದೀವೋ ಲೀಫ ಅಲ್ಲಿಂದ ತೊಗೋಬೇಕು. ಅಲ್ಲಿ ಲೀಫ್ನ ಎಂಡ್ ಭಾಗ ಅಂದರೆ 3 ಚೈನ್ ಹಾಕ್ಕೊಂಡು ಒಂದು ಪೀಕಾಟ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನಿಮಗೆ ಸೆಕ್ಯೂರ್ ಆಗಿದೆ ಅಂದರೆ ಸಾಕು, ಇಲ್ಲಾಂದರೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೇಮ್ ಪಾಯಿಂಟಲ್ಲಿ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬಿಚ್ಕೊಳ್ಳುತ್ತೆ ಅಂತ ಅಷ್ಟೇ. ಇಲ್ಲ ನಿಮ್ಗೆ ಹಂಗೆ 2 ಸಲ ಸಿಂಗಲ್ ಕ್ರೋಶೆ ಬೇಡ ಅಂದರೆ ಒಂದು ನಾಟ್ ಹಾಕ್ಕೊಳ್ಳಿ ಹಂಗೆ ಕೈಯಲ್ಲಿ. ನಂತರ ಈಗ 7 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ 7 ಚೈನ್ ಹಾಕ್ಕೊಂಡು ನಾನು ಒಂದು ಪೆಟಲನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಆಮೇಲೆ ಸೇಮ್ ರಿಪೀಟ್ ಆಗುತ್ತೆ ನೋಡಿ. ಈ ರೀತಿ ಆ 7 ಚೈನ್ನ ಕೆಳಗಿಂದ ನೀಡಲ್ ಹಾಕಿ ದಾರನ ತೊಗೊಬರಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ. ಒಂದು ಲೂಪಿಂದ ದಾರನ ಆಚೆ ತೊಗೊಬಂದರೆ ಮತ್ತು ನೀಡಲ್ ಮೇಲೆ 2 ಲೂಪ್ ಉಳ್ಕೊಳ್ಳುತ್ತೆ. ಈ ರೀತಿ ನೋಡಿ, ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ವರ್ಕ್ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ನೀಡಲ್ 7 ಚೈನ್ ಇದೆಯಲ್ಲ, ಆ ಚೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರ ತೊಗೊಬರಬೇಕು. ನೀಡಲ್ ಮೇಲಿರೋ ಲೂಪ್ನಲ್ಲಿ ಒಂದು ಲೂಪಿಂದ ದಾರನ ಆಚೆ ಎಳ್ಕೋಬೇಕು. ಇನ್ನು ಒಂದು ಲೂಪ್ ಹಂಗೆ ಉಳ್ಕೊಳ್ಳುತ್ತೆ ಪ್ರತಿ ಸಾರಿನೂ. ನಾವು ಹೀಗೆ ಕೌಂಟ್ ಮಾಡ್ತಾ ಹೋದರೆ 13 ಟೈಮ್ ಮಾಡ್ಕೋಬೇಕು, ಅಂದರೆ 13 ಟೈಮ್ಸ್ ಮಾಡ್ಕೋಬೇಕು. 13 ಟೈಮ್ಸ್ ಮಾಡಿಕೊಂಡಾಗ ನಮಗೆ 14 ಲೂಪು ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ. ಫಸ್ಟು ಸ್ಟಾರ್ಟಿಂಗ್ ಒಂದು ಲೂಪ್ ಉಳ್ಕೊಂಡಿರುತ್ತೆ. ಸೊ ಹಂಗಾಗಿ ಅದನ್ನು ಕನ್ಸಿಡರ್ ಮಾಡಿದರೆ 14 ಲೂಪ್ಗಳು ನಮಗೆ ನೀಡಲ್ ಮೇಲೆ ಉಳ್ಕೊಂಡಿರುತ್ತೆ. 13 ಟೈಮ್ಸ್ ಮಾಡಿದರೆ 14 ಲೂಪು ನೀಡಲ್ ಮೇಲೆ ಹಾಗೆ ಉಳ್ಕೊಂಡಿರುತ್ತೆ. ವರ್ಕ್ ಗೊತ್ತಿರೋರಿಗೆ ಇದು ಈಸಿ, ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಟ್ರೈ ಮಾಡಬೇಕು ನೋಡಿ. ಈ ರೀತಿ 13 ಲೂಪ್ಗಳು ನೀಡಲ್ ಮೇಲೆ ಉಳ್ಕೊಂಡ್ಮೇಲೆ 14 ಲೂಪ ನೀಡಲ್ ಮೇಲೆ ಹಾಗೆ ಇರುತ್ತೆ. ಈಗ ಲಾಸ್ಟಿಗೆ ನಾವು ಥ್ರೆಡ್ಡನ್ನು ಅಷ್ಟು ಲೂಪಿಂದ ಆಚೆ ಎಳ್ಕೋಬೇಕು. ನಾವು ಥ್ರೆಡ್ಡನ್ನು ಎಳ್ಕೊಬೇಕಾದ್ರೆ ಒಂದು ಟ್ರಿಕ್ಸ್ ಏನು ಅಂದರೆ ತೋರಿಸ್ತೀನಿ. ಇನ್ನೊಂದು ಲೂಪ್ ಮಾಡಿಕೊಂಡು ಥ್ರೆಡ್ಡನ್ನು ಪಕ್ಕದಲ್ಲೇ ನೀಡಲ್ ಹಾಕಿ ಎಳ್ಕೊಬಾರ್ದು. ಒಂದು ಸ್ವಲ್ಪ ಒಂದು 5-6 ಚೈನ್ನಷ್ಟು ಗ್ಯಾಪ್ ಇಟ್ಟು ನೀಡಲ್ ಹಾಕಿ ಎಳ್ಕೊಂಡ್ರೆ ಈಸಿಯಾಗಿ ಆಚೆ ತೊಗೋಬೋದು. ಈ ರೀತಿ ನಾವೀಗ ಇದನ್ನು ಲಾಕ್ ಮಾಡೋದು ಬೇಡ. ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, ಆ ಲೀಫ್ ಕೆಳಗಡೆ ಅಲ್ಲಿಗೆ ನಾವು ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆವಾಗ ನಮಗೆ ಅದು ಒಂದು ರೌಂಡಾಗಿರೋಂತಹ ಒಂದು ಪೆಟಲ್ ಥರ ಬರುತ್ತೆ ಡಿಸೈನು. ನೋಡಿ ಈ ರೀತಿ ಒಂದು ಪೆಟಲ್ ಆಗಿರೋಂತಹ ಡಿಸೈನ್ ಬರುತ್ತೆ. ಈ ರೀತಿ ಸ್ಟಾರ್ಟಿಂಗ್ ಫಸ್ಟು ಟೈಮ್ ನೀವು ಯಾರೇ ಮಾಡೋಕ್ಕೋದ್ರೂ ಅಷ್ಟು ನೀಟ್ ಫಿನಿಶಿಂಗ್ ಬರೋಲ್ಲ. ಸೆಕೆಂಡ್ ಟೈಮ್ ಮಾಡಿದರೆ ನೀಟಾಗಿ ಬರುತ್ತೆ. ಈಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲೇ ಬಂದಿದ್ದೆ, ಎಲ್ಲ ಕಡೆನೂ ಫಾಲೋ ಮಾಡಬೇಕು. 2 ಚೈನ್ ಹಾಕ್ಕೊಂಡು ನೆಕ್ಸ್ಟು ಲೀಫ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾವೀಗೇನು ಫಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತಿದ್ದೀನೋ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ಪಿಗೆ ಸೇಮ್ ರೂಲ್ಸ್ ಫಾಲೋ ಮಾಡಬೇಕು ನೋಡಿ. 7 ಚೈನ್ ಹಾಕ್ಕೋಬೇಕು. 7 ಚೈನ್ ಹಾಕ್ಕೊಂಡು ಸೇಮ್ ಅದೇ ರೀತಿ 7 ಚೈನ್ನ ಕೆಳಗಡೆ ನೀಡಲ್ ಹಾಕಿ ಸ್ವಲ್ಪ ಲೂಪ್ನ ಮೇಲೆ ಎಳ್ಕೊಂಡು 7 ಚೈನ್ನ ಕೆಳಗಡೆ ನೀಡಲ್ ಹಾಕಿ ದಾರನ ತೊಗೊಬರಬೇಕು. ಫಸ್ಟು ದಾರದಿಂದ ಲೂಪಿಂದ ಆಚೆ ಎಳ್ಕೊಬೇಕು ದಾರನ. ಇನ್ನೆರಡು ಲೂಪ್ ಹಾಗೆ ಉಳ್ಕೊಳ್ತವೆ. ಆ 2 ಲೂಪ್ ಬಿಟ್ಟು ನಾವು ಇನ್ನೂ 12
ಟೈಮ್ ಅದೇ ರೀತಿ ಮಾಡಿದರೆ ಒಟ್ಟು 14 ಲೂಪ್ಗಳು ನೀಡಲ್ ಮೇಲೆ ಉಳ್ಕೊಳ್ತವೆ. ಈ ರೀತಿ ಮಾಡ್ಕೋಬೇಕು. ನಾನು ಕಂಪ್ಲೀಟ್ ಫಸ್ಟು ತೋರಿಸಿದ್ದೀನಿ, ಆಮೇಲೆಲ್ಲ ನಾನು ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿಗೆ ವಿಡಿಯೋ ತುಂಬ ಲೆಂತಿ ಆಗಿದೆ. ಅಷ್ಟು ಲೂಪಿಂದ ದಾರನ ಆಚೆ ಎಳ್ಕೊಂಡು ನೋಡಿ, ಈಗ ಅದೇನು ನಾವು ಲೀಫ್ ಇದೆಯಲ್ಲ ಅಲ್ಲಿ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲೇ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು ಆ ಲೂಪನ್ನು. ನಂತರ ಒಂದು ಲೀಫಿಂದ ಇನ್ನೊಂದು ಲೀಫಿಗೆ ನಾವು ಕಂಟಿನ್ಯೂ ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೇಮ್ ರೂಲ್ಸು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಸೊ ಹಂಗಾಗಿ ನೀವು ಇದನ್ನೇ ಫಾಲೋ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಮಾತ್ರ ಚೇಂಜ್ ಆಗುತ್ತೆ, ತೋರಿಸ್ತೀನಿ ನಾನು, ಅಂದರೆ ಬೇಸ್ ಲೈನ್ ಮಾತ್ರ. ಈಗ 7 ಚೈನ್ ಹಾಕ್ಕೊಂಡು ಅದೇ ರೀತಿ ಒಂದು ಪೆಟಲ್ ಮಾಡ್ಕೋಬೇಕು. ಈ ಡಿಸೈನ್ ಮಾಡಲಿಕ್ಕೆ ನಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬೇಸ್ ಲೈನ್ ಹಾಕ್ಕೋಬೇಕಲ್ಲ, ಅವಾಗ ಮಾತ್ರ ಚೇಂಜ್ ಆಗುತ್ತೆ. ಇನ್ನು ಡಿಸೈನ್ ಮಾಡ್ಬೇಕಾದ್ರೆ ಇದೇ ರೀತಿ ರೂಲ್ಸ್ ಫಾಲೋ ಮಾಡಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ಒಟ್ಟು 14 ಲೂಪ್ಗಳು ನೀಡಲ್ ಮೇಲೆ ಬರೋ ರೀತಿ 13 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು. ಈಗ ಅಷ್ಟು ಲೂಪಿಂದ ಥ್ರೆಡ್ನ ಆಚೆ ಎಳ್ಕೋಬೇಕು. ಪಕ್ಕದಲ್ಲೇ ಹಾಕಿ ಎಳ್ಕೊಂಡ್ರೆ ಬರಲ್ಲ ಥ್ರೆಡ್ಡು, ಸ್ವಲ್ಪ ಗ್ಯಾಪ್ ಇಟ್ಟು ಎಳ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಈಗ ಥರ್ಡ್ ಲೀಫ್ ಏನಿದೆಯೋ ಆ ಲೀಫ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಮಗೀಗ ಥರ್ಡ್ ಪೆಟಲ್ಲು ಕಂಪ್ಲೀಟ್ ಆಯಿತು. ಫೋರ್ತ್ ಪೆಟಲ್ಗೆ ಹೋಗಬೇಕು ಅಂದರೆ ನಾವು 2 ಚೈನ್ ಹಾಕ್ಕೊಂಡು ಫೋರ್ತ್ ಪೆಟಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್, ಒಂದು ಸಿಂಗಲ್ ಕ್ರೋಶ. ಸೇಮ್ ಫಾಲೋ ಮಾಡಬೇಕು. 7 ಚೈನು, ಒಂದು ಪೆಟಲ್ ಮಾಡ್ಕೋಬೇಕು. ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕಷ್ಟ ಅನಿಸುತ್ತೆ ಡಿಸೈನು, ಆದರೆ ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸೀರೆಗೆ 15ರಿಂದ 16 ಈ ಥರ ಡಿಸೈನ್ನ ವರ್ಕ್ ಮಾಡಿಕೊಂಡ್ರೆ ಸಾಕು. ಮಧ್ಯೆ ಕುಚ್ಚು ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಡಿಫ್ರೆಂಟ್ ಆಗಿರೋಂಥ ಸ್ಟ್ರಾಬೆರಿ ಡಿಸೈನು ಅಂತ ಹೇಳ್ಬೋದು, ಇಲ್ಲ ಗ್ರೇಪ್ ಬಂಚ್ ಡಿಸೈನು ಅಂತ ಹೇಳ್ಬೋದು. ನೋಡಿ, ಈ ರೀತಿ ಪೆಟಲ್ ಮಾಡ್ಕೊಳ್ಬೇಕು. ಮಾಮೂಲಿ ನಾನು ಫಸ್ಟ್ ಏನು ತೋರಿಸಿದ್ದೀನೋ ಸೇಮ್ ಅದೇ ರೀತಿ ಪೆಟಲ್ ಮಾಡಿಕೊಂಡು ಅಷ್ಟು ಲೂಪಿಂದ ದಾರನ ಆ ಕಡೆ ತೊಗೋಬೇಕು, ಆಚೆ ಎಳ್ಕೊಂಡು ಆ ಲೀಫ್ ಏನಿದೆಯೋ ನಾವೆಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ 2 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಫೋರ್ತ್ ಪೆಟಲ್ಲು ಕಂಪ್ಲೀಟ್ ಆಯಿತು. ಈಗ ನಾವು ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಇದು ನಾವು ಈಗ ಫಸ್ಟ್ ಸ್ಟೆಪ್ ಮುಗೀತು ಪೆಟಲ್ದು. ಸೆಕೆಂಡ್ ಸ್ಟೆಪ್ ಮಾಡಬೇಕು ಅಂದರೆ ನಾವು ಬೇಸ್ ಲೈನ್ ಹಾಕ್ಕೋಬೇಕು. ಬೇಸ್ ಲೈನ್ ಅಂದರೆ ಈ ರೀತಿ ನೋಡಿ, 3 ಚೈನ್ ಹಾಕ್ಕೊಂಡು 2 ಪೆಟಲ್ಗಳ ಮಧ್ಯೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಪೆಟಲ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ 2 ಚೈನ್ ಗ್ಯಾಪ್ಗೆ. ನಂತರ 2 ಚೈನ್ ಹಾಕ್ಕೋಬೇಕು. ಈ 2 ಚೈನು ನಿಮಗೆ ಕನ್ಫ್ಯೂಸ್ ಆಗುತ್ತೆ, 2 ಚೈನ್ ಯಾವುದು ಸಿಂಗಲ್ ಕ್ರೋಶ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ 2 ಚೈನ್ ಬದಲಿಗೆ 3 ಚೈನ್ ಹಾಕ್ಕೊಳ್ಳಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಈ ರೀತಿ 2 ಚೈನ್ ಹಾಕ್ಕೊಂಡು ಸೇಮ್ ಅದೇ 2 ಚೈನ್ಗೆ ಸಿಂಗಲ್ ಕ್ರೋಶ ಮಾಡಬೇಕು. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪೆಟಲ್ ಮಧ್ಯೆ 2 ಪೆಟಲ್ಗಳ ಮಧ್ಯೆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ನಂತರ 2 ಚೈನ್ ಅಥವಾ 3 ಚೈನ್ ಹಾಕ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ ಈ 2 ಚೈನು ನಿಮಗೆ ವರ್ಕ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ, ಸಿಂಗಲ್ ಕ್ರೋಶ ಯಾವುದು 2 ಚೈನ್ ಯಾವುದು ಅಂತ. ಅದಕ್ಕೆ ನೀವು 3 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ, ನೀಟಾಗೆ ಕಾಣುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ.
2 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು. ನಂತರ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪೆಟಲ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ. ಇದು ಬೇಸ್ ಲೈನು ನೆಕ್ಸ್ಟ್ ವರ್ಕ್ ಮಾಡಲಿಕ್ಕೆ. ನಂತರ 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ನಾವು ನೆಕ್ಸ್ಟ್ ಪೆಟಲ್ ಮಾಡೋದು ಈ 2 ಚೈನ್ಗೆ, ಈ 2 ಚೈನ್ ಗ್ಯಾಪ್ಗೆ ನಾವು ವರ್ಕ್ ಮಾಡಬೇಕು. ಈಗೇನು ಹಾಕ್ಕೊಂಡು ತೋರಿಸಿದ್ದೀನಲ್ಲ ಆ 2 ಚೈನ್ಗೆ. ಡಿಸೈನ್ನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೋಬೇಕು. 2 ಚೈನ್ ತೋರಿಸಿದ್ದೀನಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಳ್ಳಿ ಅಥವಾ 3 ಚೈನ್ ಹಾಕ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆದರೆ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ ಸೇಮ್ ಆ್ಯಸ್ ಯೂಶ್ವಲ್ ನೀವೇನು ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದಿರೋ 7 ಚೈನು, 7 ಚೈನ್ ಹಾಕ್ಕೊಂಡು ಚೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ಲೂಪಲ್ಲಿ ಒಂದು ಲೂಪಿಂದ ದಾರನ ಆಚೆ ಎಳ್ಕೋಬೇಕು, ಇನ್ನೊಂದು ಲೂಪನ್ನು ಹಾಗೆ ಇಟ್ಕೋಬೇಕು. ಈ ರೀತಿ 13 ಟೈಮ್ಸ್ ಮಾಡಿಕೊಂಡು ಒಂದು ಪೆಟಲ್ ಮಾಡ್ಕೋಬೇಕು. ನಿಮಗೆ ಕಂಪ್ಲೀಟ್ನ ನೀವು ಎಲ್ಲ ಲೂಪ್ಗಳನ್ನೂ ಹಾಕಿ ತೋರಿಸ್ಬೇಕು ಅಂದರೆ 1 hour ಬೇಕು ಈ ಡಿಸೈನ್ ಕಂಪ್ಲೀಟ್ ಮಾಡೋಕ್ಕೆ. ತುಂಬ ಲೆಂತಿ ಆಗುತ್ತೆ ವೀಡಿಯೋ. ಸೊ ಹಂಗಾಗಿ ನಾನು ಫಸ್ಟ್ ಏನು ಲೂಪ್ ತೋರಿಸಿದ್ದೀನೋ ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ನಿಮಗೆ ಬೇಸ್ ಲೈನು ಅದೆಲ್ಲ ಮತ್ತು ಒಂದು ಸ್ಟೆಪ್ ಹೆಂಗೆ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ 13 ಲೂಪ್ ಆದಮೇಲೆ ಅಷ್ಟು ಲೂಪಿಂದ ಥ್ರೆಡ್ಡನ್ನು ಆಚೆ ಎಳ್ಕೋಬೇಕು. ನಂತರ ಅದೇ 2 ಚೈನು, ನೀವೆಲ್ಲಿ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀರಲ್ಲ ಅದೇ 2 ಚೈನ್ ಒಳಗೆ ಮತ್ತೆ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ, ಒಂದು ಪೆಟಲ್ ಕಂಪ್ಲೀಟ್ ಆಗುತ್ತೆ. ನಂತರ ಸೇಮ್ ಅದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ಹೋಗೋಕ್ಕೆ 2 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ ಎಗೈನ್ 7 ಚೈನ್, 7 ಚೈನ್ ಹಾಕ್ಕೊಂಡು ಒಂದು ಪೆಟಲ್ ಮಾಡ್ಕೋಬೇಕು. ನಾವು ಏನು ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ಡೆಲ್ಲ ಬ್ಯಾಕ್ ಸೈಡಿಗೆ ಬರುತ್ತೆ, ಬೇಸ್ ಲೈನ್ ಥ್ರೆಡ್ಡು ಅದೆಲ್ಲ. ನಾವು ಏನು ಪೆಟಲ್ ಬರುತ್ತಲ್ಲ ಅದು ಫ್ರಂಟಿಗೆ ಬರುತ್ತೆ. ಈ ರೀತಿ 13 ಲೂಪ್ಗಳಾದಮೇಲೆ ಅಷ್ಟು ಲೂಪಿಂದ ಥ್ರೆಡ್ಡನ್ನು ಆಚೆ ತಗೋಬೇಕು. ನಂತರ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ 7 ಚೈನ್ ಹಾಕೋದಕ್ಕಿಂತ ಮುಂಚೆ ಆ 2 ಚೈನ್ಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಲೀಫ್ ಡಿಸೈನ್ಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೆಟಲ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ ಆ 2 ಚೈನ್ಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಆ ಪೆಟಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೆಟಲ್ಗೆ ಹೋಗಬೇಕು ಅಂದರೆ ನಾವು 2 ಚೈನ್ ಹಾಕ್ಕೊಂಡು 2 ಪೆಟಲ್ಗಳ ಮಧ್ಯೆ 2 ಚೈನ್ದೊಂದು ಪಿಕಾಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ ಸೇಮ್ ಅದೇ ರೀತಿ 7 ಚೈನ್ ಹಾಕ್ಕೊಂಡು ಒಂದು ಪೆಟಲ್ ಮಾಡ್ಕೋಬೇಕು. ಎಷ್ಟು ಶಾರ್ಟ್ ಮಾಡ್ತೀನಿ ವೀಡಿಯೋ ಅಂದ್ರೂ ಅದು ಅದೇ ಆಗುತ್ತೆ, ಯಾಕಂದರೆ ಇದು ಒಂದು ಸ್ವಲ್ಪ ಲೆಂತಿ ಆಗಿದೆ ಡಿಸೈನು, ವೀಡಿಯೋ ಹಾಗಾಗಿ ಲೆಂತಿ ಆಗಿದೆ. ತುಂಬ ಫಾಸ್ಟಾಗಿ ಓಡಿಸಿದ್ರೆ ನಿಮಗೆ ಡಿಸೈನ್ ಅರ್ಥ ಆಗಲ್ಲ ಅಂತ ನಾನು ಒಂದು ಸ್ವಲ್ಪ ಮೀಡಿಯಮಾಗಿ ತೊಗೊಂಡಿದ್ದೀನಿ. ಅದೇ ರೀತಿ ಪೆಟಲ್ ಮಾಡಿಕೊಂಡು ಲೂಪ್ಗಳು 13 ಬಾರಿ ಮಾಡಿಕೊಂಡ್ರೆ 14 ಲೂಪ್ಗಳು ನೀಡಲ್ ಮೇಲೆ ಬರುತ್ತೆ. ಅಷ್ಟು ಲೂಪಿಂದ ನಾವು ಥ್ರೆಡ್ಡನ್ನು ಆಚೆ ಎಳ್ಕೋಬೇಕು.
ಈ ಡಿಸೈನ್ಗೆ ನಾವು 1200 1300 400 ಈ ರೀತಿ ಮಾಡ್ಬೋದು. ಡಿಸೈನ್ ತುಂಬ ರಿಚ್ ಲುಕ್ ಕೊಡುತ್ತೆ ನೋಡಿ. ಈ ರೀತಿ ಪೆಟಲ್ ಕಂಪ್ಲೀಟ್ ಆದಮೇಲೆ ಅದೇ 2 ಚೈನ್ ಗ್ಯಾಪ್ ಒಳಗಡೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಥರ್ಡ್ ಸ್ಟೆಪ್ಪಿಗೆ ನಾವು ಹೋಗಬೇಕು ಅಂದರೆ ಬೇಸ್ ಲೈನ್ಗೆ 3 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೋಬೇಕೀಗ ನಾವು. 2 ಪೆಟಲ್ಗಳ ಮಧ್ಯೆ 2 ಚೈನ್ ಇರುತ್ತಲ್ಲ, ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿಸೈನ್ಗೆ ನಾವು 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಏನು 3 ಚೈನ್ ಹಾಕ್ಕೋಬೇಕು. ಅಲ್ಲಿಗೆ ಮತ್ತೆ 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಈಗ 2 ಚೈನ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಪೆಟಲ್ ಮಧ್ಯೆ 2 ಪೆಟಲ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದು ಥರ್ಡ್ ಸ್ಟೆಪ್ಪಿಗೆ ನಮಗೆ ಬೇಸ್ ಲೈನು. ಸೆಕೆಂಡ್ ಸ್ಟೆಪ್ಪಿಗೆ ಏನು ಬೇಸ್ ಲೈನ್ ಮಾಡ್ಕೊಂಡಿದ್ವೋ ಸೇಮ್ ಅದೇ ಪ್ರೊಸೀಜರು ಥರ್ಡ್ ಸ್ಟೆಪ್ಪಿಗೂ ಫಾಲೋ ಮಾಡಬೇಕು. 3 ಚೈನು ಒಂದು ಸಿಂಗಲ್ ಕ್ರೋಶೆ, 2 ಚೈನು ಒಂದು ಸಿಂಗಲ್ ಕ್ರೋಶೆ, 3 ಚೈನು ಒಂದು ಸಿಂಗಲ್ ಕ್ರೋಶೆ, 2 ಚೈನು ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಮಾಡ್ಕೋಬೇಕು ಬೇಸ್ ಲೈನು. ನಂತರ ಈಗ 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಂಡು ನಾವು ಅದೇನೀಗ 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ ಇಲ್ಲಿಂದ 7 ಚೈನ್ ಹಾಕ್ಕೋಬೇಕು. ಪೆಟಲ್ ಮಾಡಲಿಕ್ಕೆ ನಾವು ನಂತರ ಇಲ್ಲಿಂದ 7 ಚೈನ್ ಹಾಕ್ಕೋಬೇಕು. ನಿಮಗೆ ಕಷ್ಟ ಅನಿಸುತ್ತೆ ಇದು ನೋಡಲಿಕ್ಕೆ, ಆದರೆ ಒಂದು ಅಥವಾ 2 ಡಿಸೈನ್ ಕಂಪ್ಲೀಟ್ ಮಾಡೋವರೆಗೂ ಆಮೇಲೆ ನಿಮ್ಗೆ ಈಸಿಯಾಗಿ ಹಾಕ್ಕೊಂಡು ಹೋಗ್ತೀರಾ. ಕಷ್ಟ ಏನಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಡಿಸೈನು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ಬಿಗ್ ಡಿಸೈನ್ ಬಂದಿದೆ, ದೊಡ್ಡದಾಗಿದೆ ಡಿಸೈನು ನೋಡಿ. ಈ ರೀತಿ ಪೆಟಲ್ ಮಾಡಿಕೊಂಡು ಸೇಮ್ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡಿಸೈನಿಗೆ ತೊಗೋಬೇಕಾದ್ರೆ ನಾವು 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ ಗ್ಯಾಪ್ ಒಳಗಡೆ ನೆಕ್ಸ್ಟ್ 2 ಚೈನ್ ಇರುತ್ತಲ್ಲ ಪಿಕಾಟು, ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಅಗೇನ್ 7 ಚೈನ್ ಹಾಕ್ಕೊಂಡು ಒಂದು ಪೆಟಲ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಿಗೆ ಒಂದು 3 ಪೆಟಲ್ ಬರುತ್ತೆ. ಫಸ್ಟ್ ಸ್ಟೆಪ್ಪಿಗೆ 4 ಪೆಟಲ್ಲು, ಸೆಕೆಂಡ್ ಸ್ಟೆಪ್ಪಿಗೆ 3rd ಪೆಟಲ್ಲು, ಇದು 4th ಸ್ಟೆಪ್ಪು 2 ಪೆಟಲ್ ಬಂದಿದೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಿಗೆ 1 ಪೆಟಲ್ ಬರುತ್ತೆ. ನೋಡಿ ಈ ರೀತಿ ಪೆಟಲ್ ಮಾಡಿಕೊಂಡು ಅಷ್ಟು ಲೋಪಿಂದ ದಾರನ ಆಚೆ ತೊಗೊಬಂದಿದ್ದೀನಿ ನಾನು. ಈಗ ಅದೇ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ನಮ್ಮದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಮತ್ತೆ ಡಿಸೈನ್ನ ಬ್ಯಾಕ್ ಸೈಡ್ಗೆ ತೊಗೊಂಡು 3 ಚೈನ್ ಹಾಕ್ಕೋಬೇಕು. ಲಾಸ್ಟ್ ಪೆಟಲ್ಲಿದು 3 ಚೈನ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ 2 ಪೆಟಲ್ಗಳ ಮಧ್ಯೆ 2 ಚೈನ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಿಸೈನ್ ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಈಸಿ ಆಗುತ್ತೆ. ನಂತರ ಎಗೈನ್ ಇಲ್ಲೂ ಕೂಡ ನಾವು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಅದೇ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕೀಗ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಆ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ ನಾವು 7 ಚೈನ್ ಹಾಕ್ಕೊಂಡು ಲಾಸ್ಟ್ ಪೆಟಲ್ ಮಾಡ್ಕೋಬೇಕು. ಲಾಸ್ಟ್ ಪೆಟಲ್ ಕಂಪ್ಲೀಟ್ ಆದಮೇಲೆ ಅದೇ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಿಮಗೆ ಥ್ರೆಡ್ಡು ಸೇಮ್ ಕಲರ್ ಇರೋದ್ರಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ನಾನು ಇನ್ನೂ ಥ್ರೆಡ್ ಟ್ರಿಮ್ ಮಾಡಿಲ್ಲ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಫ್ರಂಟ್ ಸೈಡಿಗೆ ನಮ್ಗೆ ಒಂದು 2 ಮಿನಿಟ್ಸು ಒಂದು ಬೆಡ್ ಕೆಳಗಡೆ ಇಲ್ಲ ದಿಮ್ ಕೆಳಗಡೆ ಈ ಡಿಸೈನ್ನ ಕಂಪ್ಲೀಟ್ ಆದಮೇಲೆ ಇಟ್ಬಿಟ್ರೆ ಕ್ಲೀನಾಗಿ ಅದು
ನೀಟಾಗಿ ಕೂತ್ಕೊಳ್ಳುತ್ತೆ, ಹಂಗೆ ನೀಟ್ ಫಿನಿಶಿಂಗ್ ಕಾಣುತ್ತೆ. ಲಾಸ್ಟಿಗೆ ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಒಂದು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಈ ರೀತಿ ಎಳ್ಕೊಂಡು ಬ್ಯಾಕ್ ಸೈಡಿಗೆ ಈ ರೀತಿ ಗಮ್ ಮಾಡ್ಕೊಳ್ಳೋಣ. ನಿಮಗೆ ಬ್ಯಾಕ್ ಸೈಡು ಬೇಸ್ ಲೈನು ಅದೆಲ್ಲ ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಇದು ಸೇಮ್ ಕಲರ್ ಥ್ರೆಡ್ ಆಗಿರೋದ್ರಿಂದ ನಿಮಗೆ ಅಷ್ಟು ವಿಸಿಬಲ್ ಅನಿಸಲ್ಲ. ಸೊ ಹಂಗಾಗಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಸಾರಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೊಸಬ್ರಿಗೆ. ನಮಗೆ ಎಕ್ಸ್ಟ್ರಾ ಥ್ರೆಡ್ ಎಲ್ಲೆಲ್ಲಿ ಬಿಟ್ಟಿದ್ದೀವೋ ಅದನ್ನೆಲ್ಲವ ಈ ರೀತಿ ಬ್ಯಾಕ್ ಸೈಡಿಗೆ ಗಮ್ ಮಾಡಿಬಿಟ್ರೆ ನಮಗೆ ಫ್ರಂಟ್ ಸೈಡಿಗೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಇದನ್ನು ನಾವು ಒಂದು 2-3 ಮಿನಿಟ್ಸು ಹಾಸಿಗೆ ಅಡಗಿ ಇಟ್ಬಿಟ್ರೆ ನೀಟಾಗೆ ಕೂತ್ಕೊಳ್ಳುತ್ತೆ. ನೋಡಿ, ಬ್ಯಾಕ್ ಸೈಡಿಂದ ಥ್ರೆಡ್ ಕಾಣುತ್ತೆ, ಫ್ರಂಟ್ ಸೈಡಿಂದ ಡಿಸೈನ್ ಕಾಣುತ್ತೆ. ನೋಡಿ, ನಾನು ಫಸ್ಟು ಟ್ರೈ ಮಾಡಿರೋ ಡಿಸೈನು ರೆಡ್ ಕಲರ್ದು. ಪರ್ಪಲ್ ಪಿಂಕ್ ಏನಿದೆಯೋ ಅದು, ಪರ್ಪಲ್ ಏನಿದೆಯೋ ಅದು ಸೆಕೆಂಡ್ ಟೈಮು. ಒಂದಕ್ಕೂ ಡಿಸೈನ್ ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಿದರೆ. ಸ್ಟ್ರಾಬೆರಿ ಥರ ಕಾಣುತ್ತೆ, ಇಲ್ಲ ಗ್ರೇಪ್ ಬಂಚ್ ಥರ ಕಾಣುತ್ತೆ ಡಿಸೈನು. ನೋಡಿ, ಈ ರೀತಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಪ್ರಾಕ್ಟೀಸ್ ಆದರೆ ಅದು ಈಸಿ ಆಗುತ್ತೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಸೀರೆ ಅಂದ್ಕೊಂಡ್ರೆ ನೀವು ಸೀರೆ ಪಲ್ಲು ಮೇಲೆ ಬೀಡ್ ಬರಬೇಕು ಈ ರೀತಿ. ಅದೇ ರಿಂಗ್ ಬೀಡ್ ಏನಿದೆಯೋ ಅದು ಪಲ್ಲು ಮೇಲೆ ಕೂತ್ಕೋಬೇಕು. ಕೆಳಗೆ ಏನು ಬಂಚಸ್ ಇದೆಯೋ ಅದು ಕೆಳಗೆ ಬರಬೇಕು. ಈ ರೀತಿ ನೀವು ಯಾವ್ದಾರ ಬೀಡ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಪರ್ಲು ತೊಗೊಂಡಿದ್ದೀನಿ. ಆ ರಿಂಗ್ ಬೀಡ್ ಇದೆಯಲ್ಲ, ರಿಂಗ್ ಬೀಡನ್ನ ಪಕ್ಕದಲ್ಲಿ ಸೈಡಲ್ಲಿ ಒಂದು ನೀಡಲ್ಲಿ ಹಾಕಿ ದಾರನ ಮೇಲೆ ತಗೊಳ್ಳಿ. ಅದಕ್ಕೆ ಈ ರೀತಿ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಇನ್ನೊಂದು ಸೈಡಿಗೆ ನೀಡಲ್ಲ ಹಿಂಬದಿಯಿಂದ ಆಚೆ ತಗೊಳ್ಳಿ. ನೋಡಿ, ಈ ರೀತಿ ತೊಗೋಬೇಕು. ಇನ್ನೊಂದು ಸ್ಟಿಚ್ ಹಾಕೋವರೆಗೂ ಅದು ಸ್ವಲ್ಪ ಬೀಳುತ್ತೆ, ಆಮೇಲೆ ಸರಿ ಹೋಗುತ್ತೆ. ಈ ರೀತಿ ಕುತ್ಕೊಳ್ಳುತ್ತೆ. ಬೀಡ್ ಹಾಕಿದರೆ ಯಾವ ರೀತಿ ಬೀಡ್ ಬೇಕಾದ್ರೂ ನೀವು ಹಾಕ್ಬೋದು. ಮೇಲೆ ರಿಂಗ್ ಬೀಡ್ನ ಮೇಲ್ಭಾಗದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಆ ಸಿಂಗಲ್ ಕ್ರೋಶೆ ಒಳಗಡೆ ನಮಗೆ ನೀಡಲ್ನ ಆಚೆ ತರಬೇಕು ಮುಂದಕ್ಕೆ, ಹಿಂಭಾಗದಿಂದ ಮುಂಭಾಗಕ್ಕೆ ಮತ್ತು ಮುಂಭಾಗದಿಂದ ಹಿಂಭಾಗಕ್ಕೆ ಈ ರೀತಿ ತೊಗೋಬೇಕು. ಆವಾಗ ಸ್ಟಿಚಸ್ಸು ಸೇರಿ ಕೂತ್ಕೊಳ್ಳುತ್ತೆ. ಈಗ ಲೆಫ್ಟ್ ಸೈಡು ಕೂಡ ರೈಟ್ ಸೈಡು ಇದೇ ರೀತಿ ಒಂದೊಂದು ಸ್ಟಿಚಸ್ ಹಾಕಬೇಕು. ಆವಾಗ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಲೆಫ್ಟ್ ಸೈಡಿಂದಲೂ ಕೂಡ ಬ್ಯಾಕ್ ಸೈಡಿಂದ ಫ್ರಂಟಿಗೆ ನೀಡಲ್ನ ತೊಗೊಬರ್ಬೇಕು. ನಿಮಗೆ ಯಾವ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿರ್ತೀರೋ ಅದೇ ಕಲರ್ ಥ್ರೆಡ್ಡಲ್ಲಿ ಸ್ಟಿಚಸ್ ಹಾಕಬೇಕು. ಕಾಟನ್ ಥ್ರೆಡ್ಡಲ್ಲಿ ಬ್ಯಾಕಿಂದ ಫ್ರಂಟಿಗೆ ಸೈಡಲ್ಲೂ ಕೂಡ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಡಿಸೈನ್ಗೆ ಫ್ರಂಟಿಗೆ ಸೆಂಟ್ರಿಗೆ ನಾವು 1 ಅಥವಾ 2 ಕುಚ್ಚು ಹಾಕ್ಕೊಂಡು ಒಂದೊಂದು ಡಿಸೈನ್ ಗ್ಯಾಪ್ಗಳ ಮಧ್ಯೆ 2 ಕುಚ್ಚು ಹಾಕ್ಕೊಂಡು, ಇಲ್ಲ ನಾವು ಯಾವುದಾದ್ರೂ ಬೀಡ್ ವರ್ಕ್ ಮಾಡಿ ಈ ರೀತಿ ಮಾಡ್ಬೋದು. ತುಂಬ ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ. ಇದಕ್ಕೊಂದು 1200-300 ರೂಪಾಯಿವರೆಗೂ ಪ್ರೈಸ್ ಫಿಕ್ಸ್ ಮಾಡ್ಬೋದು. ಈ ರೀತಿ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಒಂದು ನಾಟ್ ಹಾಕ್ಕೊಂಡು ಸ್ವಲ್ಪ ಗಮ್ ಹಾಕಿದರೆ ನಮಗೆ ಅದು ಸೆಕ್ಯೂರ್ ಆಗುತ್ತೆ. ಸೇಮ್ ಸೀರೆ ಕಲರ್ ಥ್ರೆಡ್ಡಲ್ಲಿ ನೀವು ವರ್ಕ್ ಮಾಡಿದರೆ, ಸ್ಟಿಚ್ ಮಾಡಿದರೆ ನಿಮಗೆ ಸೀರೆಗೆ ದಾರಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ರೀತಿ ಬರುತ್ತೆ ನೋಡಿ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದಕ್ಕೆ ಇಷ್ಟು ಫಿನಿಶಿಂಗ್ ಬಂದಿದೆ. 2-3 ಮಾಡ್ತಾ ಹೋದರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಪರ್ಟಿಕ್ಯುಲರಾಗಿ ಈ ಡಿಸೈನ್ ಮೇಲೆ ಏನು ಅನಿಸಿಕೆ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್